Example number 6, cot inverse of 1 divided by under root of x square minus 1 where x is greater than 1, modulus of x is greater than 1. ಯಾಕೆ ಗ್ರೇಟರ್ ದೆನ್ 1? ಇಲ್ಲಿ ಏನಾದರೂ ನಾವು ಲೆಸ್ ದೆನ್ 1 ಹಾಕಿದಾಗ ಏನಾಗ್ತದೆ ಅಂತಂದರೆ ನಮಗೆ 1 ಸ್ಕ್ವೇರ್ ಇಸ್ 1 ಸಿಗ್ತದೆ, ಅಥವಾ ಅದಕ್ಕಿಂತ ಈಕ್ವಲ್ ಟು 1 ಹಾಕಿದಾಗ ಏನಾಗ್ತದೆ 1 ಮೈನಸ್ 1 0 ಆಗ್ತದೆ, ಅಂದರೆ 1/0 ಇನ್ಫಿನಿಟಿ ಆಗ್ತದೆ. ಹಾಗಾಗಿ 1ಗಿಂತ ಜಾಸ್ತಿನೇ ನಾವು ವ್ಯಾಲ್ಯೂ ಹಾಕ್ಕೊತ ಹೋಗಬೇಕಾಗ್ತದೆ. ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಒಳಗೆ ಇದನ್ನು ಮಾಡಿ ತೋರಿಸ್ಬೇಕಂತೆ. ಮೊದಲೇದಾಗಿ ಇಲ್ಲಿ ಕಾಟ್ ಇನ್ವರ್ಸ್ ಅದ ಅಂತಂದ್ರೆ, ಇಲ್ಲಿ ಕಾಟ್ ಇನ್ವರ್ಸ್ ಇದೆ ಅಂತಂದರೆ ಈ ಬ್ರಾಕೆಟ್ ಒಳಗಡೆ ಏನು ಬರಬೇಕು? ಕಾಟ್ ಫಾರ್ಮ್ ಬರಬೇಕು. ಕಾಟ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್, ಕಾಟ್ ಇನ್ವರ್ಸ್ ಕ್ಯಾನ್ಸಲ್ ಆಗಿ ಎಕ್ಸ್ ಅಷ್ಟೇ ಉಳಿತದೆ. ಹಾಗಾಗಿ ಇಲ್ಲಿ ಈ ಬ್ರಾಕೆಟ್ ಒಳಗೆ ಹೆಂಗೆ ಬರಂಗೆ ನಾವು ಮಾಡಬೇಕು? ಕಾಟ್ ಬರಂಗೆ ನಾವು ಮಾಡ್ಕೋಬೇಕು. ಕಾಟ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರ್ತದೆ. ಓಕೆ, ಹಾಗಿದ್ರೆ ಇಲ್ಲಿ ಏನು ವ್ಯಾಲ್ಯೂವನ್ನು ಹಾಕಬೇಕು ವಿಚಾರ ಮಾಡೋಣಂತೆ. ಸೈನ್ ಹಾಕಿದ್ರೆ ಸೈನ್ ಸ್ಕ್ವೇರ್ ಮೈನಸ್ 1 ಅಂತಕ್ಕಂಥ ಫಾರ್ಮುಲಾ ಇಲ್ಲ. ಕಾಸ್ ಹಾಕಿದ್ರೆ ಕಾಸ್ ಸ್ಕ್ವೇರ್ ಮೈನಸ್ 1 ಫಾರ್ಮುಲಾ ಇಲ್ಲ. ಕೋಸೆಕೆಂಟ್ ಹಾಕಿದ್ರೆ ಇದೆ, ಆಮೇಲೆ ಸೆಕೆಂಡ್ ಹಾಕಿದ್ರೆ ಇದೆ. ಅಂದರೆ ಸೆಕೆಂಡ್ ಅಥವಾ ಕೋಸೆಕೆಂಟ್ ಎರಡನೇ ಒಂದು ಹಾಕಬೇಕು. ಮೊದಲು ಸೆಕೆಂಡ್ ಹಾಕಿ ವಿಚಾರ ಮಾಡೋಣಂತೆ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಆಗ್ತದೆ. ನೆನಪಿರಲಿ, ಸೆಕೆಂಡ್ ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಆಗ್ತದೆ. ರೂಟ್ ತೆಗೆದಾಗ ಟ್ಯಾನ್ ಸ್ಕ್ವೇರಿಂದ ರೂಟ್ ತೆಗೆದಾಗ ಟ್ಯಾನ್ ಆಗ್ತದೆ. 1/tan ಏನಾಗ್ತದೆ? ಕಾಟ್ ಆಗಿಬಿಡ್ತೈತಿ. ಅಂದರೆ ಕಾಟ್ ಇನ್ವರ್ಸ್ ಆಫ್ ಕಾಟ್ ಎಕ್ಸ್ ಅಂತ ಆಯಿತಾ? ಓಕೆ, ಅಂದರೆ ಇಲ್ಲಿ ಏನು ಹಾಕ್ಬೇಕು ನಾನು? ಸೆಕೆಂಡ್ ಎಕ್ಸ್ ಅಂತ ಹಾಕಬೇಕು. ಪುಟ್ ಎಕ್ಸ್ ಈಕ್ವಲ್ ಟು ಸೆಕೆಂಡ್ ಟೀಟಾ ಅಂತ ಹಾಕೋಣಂತೆ. ಓಕೆ, ಪುಟ್ ಎಕ್ಸ್ ಈಕ್ವಲ್ ಟು ಸೆಕೆಂಡ್ ಟೀಟಾ. ಕೋಸೆಕೆಂಟ್ ಆಗಿದ್ರೆ ಏನಾಗ್ತದೆ? ಕೋಸೆಕೆಂಡ್ ಸ್ಕ್ವೇರ್ ಮೈನಸ್ 1 ಕಾಟ್ ಸ್ಕ್ವೇರ್ ಆಗ್ತದೆ. ರೂಟ್ ತೆಗೆದಾಗ ಏನಾಗ್ತದೆ? ಕಾಟ್ ಆಗ್ತದೆ. 1/cot ಟ್ಯಾನ್ ಆಗ್ತದೆ. ಕಾಟ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ನಮ್ಗೆ ವ್ಯಾಲ್ಯೂ ಇಲ್ಲ, ಹಾಗಾಗಿ ಕೋಸೆಕೆಂಡ್ ತೊಗೊಳ್ಬಾರ್ದು. ಎಕ್ಸ್ ಈಕ್ವಲ್ ಟು ಸೆಕೆಂಡ್ ಟೀಟಾ ಅಂತ ತೊಗೊಳ್ಳೋಣಂತೆ. ನೆಕ್ಸ್ಟ್ ಸೆಕೆಂಡ್ ಟಿಕೆಟ್ ಕಳಿಸಿದಾಗ ಇನ್ವರ್ಸ್ ಆಗ್ತದೆ. ದೇರ್ ಫೋರ್ ಟೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ನಾವು ಬರಿಬೋದು. ದಿಸ್ ಇಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ 1 ಅಂತ ನಾವು ಬರಿಬೋದು. ದಿಸ್ ಇಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಮೈನಸ್ 1 ಏನಪ್ಪ? ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ಬರೀದ್ವಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. ಕಾಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ಟ್ಯಾನ್ ಟೀಟಾ ಅಂತ ಉಳಿತು. ದಿಸ್ ಇಸ್ ಈಕ್ವಲ್ ಟು ಕಾಟ್ ಇನ್ವರ್ಸ್ ಆಫ್ 1 ಡಿವೈಡ್ ಬೈ ಟ್ಯಾನ್ ಅಂದ್ರೆ ಏನ್ರಿ? ಕಾಟ್ ಟೀಟಾ ಅಂತ ನಾವು ಬರಿಬೋದು. ಕಾಟ್ ಇನ್ವರ್ಸ್ ಕಾಟ್ ಕ್ಯಾನ್ಸಲ್ ಆಗಿ ಏನು ಬಂತಪ್ಪ? ಟೀಟಾ ಅಂತ ಬಂತು. ಓಕೆ, ದಿಸ್ ಇಸ್ ಈಕ್ವಲ್ ಟು ಟೀಟಾ ಆಲ್ರೆಡಿ ಏನು ತೊಗೊಂಡಿದ್ದು ನಾವು? ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ತೊಗೊಂಡಿದ್ವಿ. ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ನಾವು ಬರಿಬೋದು. ದಿಸ್ ಇಸ್ ದಿ ಎಕ್ಸಾಂಪಲ್ ನಂಬರ್ 6. 7th ಎಕ್ಸಾಂಪಲ್ ನೋಡ್ರಿ. ಪ್ರೂವ್ ದ್ಯಾಟ್ ಅಂತ ಕೊಟ್ಟಿದ್ದಾರೆ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಕ್ವಶನ್ ನಂಬರ್ 7. ಪ್ರೂವ್ ದ್ಯಾಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ tan inverse of 2x divided by 1 minus x square is equal to tan inverse of 3x minus x cube whole divided by 1 minus 3x square ಅಂತ ಇದೆ. ಈ ಒಂದು ಲೆಕ್ಕವನ್ನು ಬಿಡಿಸಬೇಕು ಅಂತಂದರೆ ನಮಗೊಂದು ಬೇಸಿಕ್ ಫಾರ್ಮುಲಾ ಬರ್ತದೆ, tan 3θ ಅಂತ ಹೇಳಿಕೆ. tan 3θ is equal to 3 tan θ minus tan cube θ ಹೋಲ್ ಡಿವೈಡೆಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ಒಂದು ಫಾರ್ಮುಲಾ ಇದೆ PUC ಫಸ್ಟ್ ಇಯರ್ ಒಳಗಡೆ. ಈ ಫಾರ್ಮುಲಾನ ಯೂಸ್ ಮಾಡಿ ಈ ಲೆಕ್ಕವನ್ನು ನಾವು ಬಿಡಿಸ್ಬೋದು. ನೋಡಿರಿ, ಇದರೊಳಗಿನ ಫಾರ್ಮ್ ಸೇಮ್ ಇದೆಯಾ? ಎಕ್ಸ್ದಲ್ಲಿ ಏನದಪ್ಪ ಅಲ್ಲಿ? ಟ್ಯಾನ್ ಟೀಟಾ ಅಂತದ ಅಷ್ಟೇ. ಅಂದರೆ ಈ ಫಾರ್ಮುಲಾ ಬರಂಗೆ ನಾವು ಮಾಡ್ಕೊಬೇಕು. ಅಂದರೆ ಪುಟ್ ಏನಂತ ಬರೀಬೇಕು ನಾವು ಇಲ್ಲಿ? ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಅಂತ ತೊಗೊಳ್ಳೋಣ. ಇದನ್ನು ಸಾಲ್ವ್ ಮಾಡ್ಕೊತ ಹೋಗೋಣ. ಓಕೆ, RHS ತೊಗೊತೀನಿ ನಾನು. RHS ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 3x minus x cube whole divided by 1 minus 3x square ಅಂತ ಆಯಿತು. ಓಕೆ, ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು ಪುಟ್ ಅಂತ ತೊಗೊಳ್ಳೋಣ. ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಅವಾಗ ಏನಾಯ್ತಪ್ಪ? ಟೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಆಗ್ತದೆ. ನೆನಪಿರಲಿ, ಯಾಕಂದರೆ ಟ್ಯಾನ್ ಇದ್ದಿದ್ದು ಇನ್ವರ್ಸ್ ಅಂತ ಆಯಿತು. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ಏನು ಹಾಕ್ಬೇಕು ನಾವು? 3 ಟ್ಯಾನ್ ಇನ್ವರ್ಸ್ ಆಫ್ 3x ಅಂದರೆ ಟ್ಯಾನ್ ಟೀಟಾ. 3 ಟ್ಯಾನ್ ಟೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಟೀಟಾ ಹೋಲ್ ಡಿವೈಡೆಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ಆಯಿತು. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 3 ಟೀಟಾ. ಯಾಕೆ? ಇದೆಲ್ಲ ಸೇರಿ ಫಾರ್ಮುಲಾ ಆಯ್ತು ನೋಡ್ರಿ. ಟ್ಯಾನ್ 3 ಟೀಟಾ ಅಂತಾರೆ. ಇದನ್ನು ಟ್ಯಾನ್ 3 ಟೀಟಾ ಅಂತ ಹಾಕೋಣ. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಕ್ಯಾನ್ಸಲ್ ಆಗಿ 3 ಟೀಟಾ ಅಂತ ಉಳಿತು. ದಿಸ್ ಇಸ್ ಈಕ್ವಲ್ ಟು 3 ಟೀಟಾ ವ್ಯಾಲ್ಯೂ ಏನದಪ್ಪ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಅದ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ 3 ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಆಯಿತು. ಆದ್ರೆ LHS ಏನದ ಇಲ್ಲಿ? ಡಿಫ್ರೆಂಟ್ ಅದಲ್ಲ. ಇದ್ರಂಗೆ ಇದ್ರಂಗೆ ಬರಬೇಕಲ್ಲ. ಮತ್ತು LHS ಹಂಗೆ ಬರಬೇಕಂದ್ರೆ ಇದನ್ನು ಹೆಂಗೆ ಬರಿತೀವಿ ನೋಡಿರಿ.
ಟ್ಯಾನ್ ತಿಂದರೆ ನಾಲ್ಗಿಗೆ ಗುಳ್ಳಾಗಿ ಬಿಟ್ಟೈತಿ, ಅದಕ್ಕೆ ಮಾತಾಡೋಕ್ಕಾಗ್ತಾಯಿಲ್ಲ ನೋಡ್ರಿ. ಆದರೂ ಹೇಳ್ತೀನಿ 3 tan ಇನ್ವರ್ಸ್ ಆಫ್ ಎಕ್ಸ್ ಅದ, ಹೌದಿಲ್ಲ? 3 tan ಇನ್ವರ್ಸ್ ಆಫ್ ಎಕ್ಸ್ ಅಂದಾಗ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ಗಳು 3 ಅದಾವೆ. ಅದನ್ನು ಸ್ಪ್ಲಿಟ್ ಮಾಡ್ಕೊತೀನಿ. ಹೆಂಗೆ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ 2 tan ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರಿತೀನಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ 2 tan ಇನ್ವರ್ಸ್ ಆಫ್ ಎಕ್ಸ್ ಎರಡು ಸೇರಿದ್ರೆ 3 tan ಇನ್ವರ್ಸ್ ಆಫ್ ಎಕ್ಸ್ ಅಂತ ಆಯಿತು. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ 2 tan ಇನ್ವರ್ಸ್ ಆಫ್ ಎಕ್ಸ್ ಒಂದು ಫಾರ್ಮುಲಾ ಹೇಳಿದೆ ಗೊತ್ತಾ? ಪ್ರಾಪರ್ಟೀಸ್ ಒಳಗಡೆ 2 tan ಇನ್ವರ್ಸ್ ಆಫ್ ಎಕ್ಸ್ ಒಂದು ಫಾರ್ಮುಲಾ ಏನದಪ್ಪ ಅಂತಂದರೆ ಟ್ಯಾನ್ ಇನ್ವರ್ಸ್ ಆಫ್ 2x, ಟ್ಯಾನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಫಾರ್ಮುಲಾ ಇದೆ. ಕರೆಕ್ಟಾ? ಅದೇ ಫಾರ್ಮುಲಾ ಇಲ್ಲಿದಲ್ಲ. ಟ್ಯಾನ್ ಇನ್ವರ್ಸ್ ಆಫ್ 2x ಡಿವೈಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು LHS. RHS ಈಕ್ವಲ್ ಟು LHS ಅಂತ ಆಯಿತು. ಹೆನ್ಸ್ ಪ್ರೂವ್ಡ್ ಅಂತ ನಾವು ಬರಿಬೋದು. ಇದು ಎಕ್ಸಾಂಪಲ್ ನಂಬರ್ 7 ಆಯಿತು. ನೆಕ್ಸ್ಟ್ 8th ಎಕ್ಸಾಂಪಲ್ ಈಸಿ ಐತೆ ನೋಡ್ರಿ, ಏನು ಇಲ್ಲ ಇಲ್ಲಿ. 8th ಎಕ್ಸಾಂಪಲ್ ಒಳಗೆ ಕಾಸ್ ಇನ್ ಬ್ರಾಕೆಟ್ ಸೆಕೆಂಡ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕೋ ಸೆಕೆಂಡ್ ಇನ್ವರ್ಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್? ಇದನ್ನು ಕೊಟ್ಟಿದ್ದಾರೆ. ದಿಸ್ ಇಸ್ ಈಕ್ವಲ್ ಟು ಕಾಸ್ ಇನ್ ಬ್ರಾಕೆಟ್ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕೋ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ π/2. ಸೈನ್ ಪ್ಲಸ್ ಕಾಸ್, ಟ್ಯಾನ್ ಪ್ಲಸ್ ಕಾಟ್ ಇನ್ವರ್ಸ್ಗಳು ತೊಗೊಂಡಾಗ ಏನು ಬರ್ತದೆ? ಇದು π/2 ಅಂತ ಬರ್ತದೆ. ಡೈರೆಕ್ಟಾಗಿ π/2 ಅಂತ ಬರೋಣ. ದಿಸ್ ಇಸ್ ಈಕ್ವಲ್ ಟು ಕಾಸ್ π/2 ವ್ಯಾಲ್ಯೂ ಏನ್ರಿ? 0 ಅಂತ ಬರ್ತದೆ. 0 ಅಂತ ಬರೋಣಂತೆ. ದಿಸ್ ಇಸ್ ದ ಎಕ್ಸಾಂಪಲ್ ನಂಬರ್ 8. ಸೈನ್ ಇನ್ವರ್ಸ್ ಆಫ್ 3x ಮೈನಸ್ 4x³ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 3 ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 4x³ ಮೈನಸ್ 3x ಅಂತ ಇದೆ. ಇದನ್ನು ನಾವು ಬಿಡಿಸ್ಬೇಕು ಅಂತಂದರೆ PUC ಫಸ್ಟ್ ಇಯರ್ ಒಳಗಡೆ ನಾವು ಫಾರ್ಮುಲಾ ಕಲ್ತಿದ್ವಿ. ಏನು? 3 sin θ sin 3θ sin 3θ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಪ್ಪ? sin 3θ ಈಸ್ ಈಕ್ವಲ್ ಟು 3 sin θ ಮೈನಸ್ 4 sin³ θ ಅಂತ ಇದೊಂದು ಫಾರ್ಮುಲಾ. ಕಾಸ್ 3θ ಒಂದು ಫಾರ್ಮುಲಾ ಕಲ್ತಿದ್ವಿ. 4 cos³ θ ಮೈನಸ್ 3 cos θ ಅಂತ ಫಾರ್ಮುಲಾ. ಇವೆರಡು ಫಾರ್ಮುಲಾಗಳು PUC ಫಸ್ಟ್ ಇಯರ್ದಾಗ ಕಲ್ತಿದ್ವಿ. ಅದೇ ಫಾರ್ಮುಲಾಗಳು ಇಲ್ಲಿ ಯೂಸ್ ಆಗ್ತಾವೆ ನೋಡ್ರಿ. ಬ್ರಾಕೆಟ್ ನೋಡಿ ಸೇಮ್ ಅದ ನೋಡ್ರಿ. 3 sin θ ಮೈನಸ್ 4 sin³ θ, 4 cos³ θ ಮೈನಸ್ 3 cos θ. ಅಂದರೆ ಇಲ್ಲಿ ಎಕ್ಸ್ ಇದ್ದಲ್ಲಿ ಸೈನ್ ಹಾಕೋಣ, ಎಕ್ಸ್ ಇದ್ದಲ್ಲಿ ಕಾಸ್ ಅಂತ ಹಾಕೋಣ ಅಂತ ವ್ಯಾಲ್ಯೂ ಬರ್ತದೆ. ಸೊಲ್ಯೂಷನ್ ಫಸ್ಟ್ ಸೊಲ್ಯೂಷನ್ ತೊಗೊತೀನಿ ನೋಡ್ರಿ. ನಂಬರ್ 1 ಪುಟ್ x ಈಕ್ವಲ್ ಟು ಸೈನ್ θ. ದೆನ್ ಇದು ಈ ಕಡೆ ಕಳಿಸ್ತೀನಿ. ದೇರ್ ಫೋರ್ θ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಆಯಿತು. ದೇರ್ ಫೋರ್ 3 ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 3 sin inverse x is equal to sin inverse of 3 sin θ minus 4 sin³ θ ಅಂತ ನಾವು ಬರೆದ್ವಿ. ದಿಸ್ ಇಸ್ ಈಕ್ವಲ್ ಟು sin inverse of 3 sin θ minus 4 sin³ θ is nothing but what? sin 3θ. sin inverse sin cancel. This is equal to 3θ. This is equal to 3. θ is nothing but what? sin inverse of x ಅಂತ ನಾವು ಬರಿಬೋದು. ಇದೇ ಥರನಾಗಿ ಕಾಸ್ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಬೋದಾ? ಪುಟ್ ಎಕ್ಸ್ ಈಕ್ವಲ್ ಟು ಕಾಸ್ θ. ದೆನ್ θ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. 3 cos θ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 4 cos³ θ ಮೈನಸ್ 3 cos θ. Therefore this is equal to cos inverse of cos 3θ. Cos inverse cos cancel. 3θ is the answer. 3 is as it is. θ is nothing but what? Cos inverse of x ಮೊದಲು ತೊಗೊಂಡಿರ್ತೀವಲ್ಲ, ಅದಕ್ಕಾಗಿ cos inverse of x ಅಂತ ನಾವು ಬರಿಬೋದು. These are the LHS equal to RHS ಬರಬೇಕು ಲಾಸ್ಟಿಗೆ. LHS equal to RHS ಅಂತ ಬರೆದ್ರೆ ಹೆನ್ಸ್ ಪ್ರೂವ್ಡ್ ಅಂತ ನಾವು ಬರಿಬೋದು ಲಾಸ್ಟಿಗೆ. ಥರ್ಡ್ ಕ್ವಶನ್, tan inverse of 2 divided by, third question, tan inverse of 2 divided by 11 plus tan inverse of 7/24 is equal to tan inverse of 1/2 ಅಂತ ನಾವು ಪ್ರೂವ್ ಮಾಡಬೇಕು. ಮೊದಲು LHS ತಗೊಳ್ಳೋಣಂತೆ. ಒಂದು ಫಾರ್ಮುಲಾ ಬರ್ತದೆ, ಆಲ್ರೆಡಿ ಫಾರ್ಮುಲಾ ಕಲ್ತಿದ್ವಿ. ಏನಪ್ಪ ಅದು? tan inverse of x plus tan inverse of y is equal to x plus y divided by 1 minus tan inverse ಬರಬೇಕಲ್ಲ, tan inverse of x plus y divided by 1 minus xy ಅಂತ ನಾವು ಬರಿತೀವಿ. ದಿಸ್ ಇಸ್ ದಿ ಫಾರ್ಮುಲಾ. ಈ ಫಾರ್ಮುಲಾ ನಾವು LHSಗೆ ಯೂಸ್ ಮಾಡೋಣ ಅಂತ. LHS is equal to tan inverse of x plus y ಅಂದರೆ 2 divided by 11 plus 7 divided by 24 whole divided 1 minus 2 divided by 11 into 7 divided by 24 ಅಂತ ನಾವು ಬರಿಬಹುದು. ಓಕೆ, ನೆಕ್ಸ್ಟ್ this is equal to tan inverse of
11 ಆ್ಯಂಡ್ 24ದು ಎಲ್ ಸಿ ಎಮ್ ತೆಗೋಣಂತ ಮಲ್ಟಿಪ್ಲೈ ಮಾಡೋದು ಅದೇ ಎಲ್ ಸಿ ಎಮ್ ಆಗ್ಬಿಡ್ತೈತಿ. 24 2 ಝಾ 48, 24 2 48 ಪ್ಲಸ್ 7 11 ಝಾ 77 ಡಿವೈಡೆಡ್ ಬೈ ಇಲ್ಲಿ ಏನಾಗ್ತದಪ್ಪ 1 ಮೈನಸ್ 2 7 ಝಾ 14 ಇಲ್ಲ 2 1 ಝಾ 2 2 12 ಝಾ ಅಂತ ಹೋಗ್ತದೆ. ಓಕೆ, ಅಂದರೆ 7 ಡಿವೈಡೆಡ್ ಬೈ ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ, ಹೊಡೆಯೋದು ಬೇಡ ಅಷ್ಟೇ ಇಡೋಣ ಅಂತ. ಎಲ್ ಸಿ ಎಮ್ಗಳು ಕ್ಯಾನ್ಸಲ್ ಆಗಿಬಿಡ್ತಾವೆ. 2 / 24 ಅದಲ್ಲ. ಓಕೆ, 7 2 ಝಾ 14 ಅಂತ ಬರಿತೀಯಾ, 14 ಅಂತ ಬರಿ. ಇದೆರಡು ಮಲ್ಟಿಪ್ಲೈ ಮಾಡೋಣ ಅಂತ ಅವಾಗ ಏನು ಬರ್ತದಪ್ಪ, ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಬ್ರ್ಯಾಕೆಟ್ ಒಳಗಡೆ ಇಲ್ಲಿ ಏನಾಗ್ತದೆ ಎಲ್ ಸಿ ಎಮ್ ಸೇಮ್ ಆಗ್ತದೆ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 24 2 ಝಾ 48 ಪ್ಲಸ್ 7 11 ಝಾ 77 ಡಿವೈಡೆಡ್ ಬೈ ಇವೆರಡು ಇಂಟು ಮಾಡೋಣಂತ. 24 10 ಝಾ 240 264 ಬರ್ತದೆ, 264 ಹೋಲ್ ಡಿವೈಡೆಡ್ ಬೈ ಇದು ಏನಾಗ್ತದಪ್ಪ 264, ಇದು 264 ಅಂತ ಬರ್ತದೆ. ಆಮೇಲೆ ಮೈನಸ್ ಇಲ್ಲಿ 264 ಆದಾಗ ಮಲ್ಟಿಪ್ಲೈ ಮಾಡಿದ್ದು ಏನಾಗ್ತದೆ, ಇದನ್ನು 264 ಆಗ್ತದೆ. ಮೈನಸ್ ಇದೇನಾಗ್ತದಪ್ಪ 14 ಆಗ್ತದೆ. 7 2 ಝಾ 14. ಓಕೆ, 264 ಕ್ಯಾನ್ಸಲ್. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 77 85 125 ಆಯಿತು. 125 ಡಿವೈಡೆಡ್ ಬೈ 250 ಅಂತ ಆಗ್ತದೆ. 125 ಯಾಕೆ ಬಂತು, ಇವೆರಡು ಕೂಡಿಸಿದ್ದೀನಿ 125 ಬಂತು. ಇದರೊಳಗೆ ಮೈನಸ್ ಮಾಡಿದ್ದೀನಿ 250 ಬಂತು. 125 1 ಝಾ 125 2 ಝಾ ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1 ಡಿವೈಡ್ ಬೈ 2 ದಿಸ್ ಈಸ್ ಈಕ್ವಲ್ ಟು RHS. ಹೆನ್ಸ್ ಪ್ರೂವ್ಡ್ ಅಂತ ನಾವು ಬರಿಬೋದು. ಏನು ಮಾಡಿದ್ವಿ, ಫಾರ್ಮುಲಾ ಹಾಕಿದ್ವಿ, ವ್ಯಾಲ್ಯೂ ಹಾಕಿದ್ವಿ, ಎಲ್ ಸಿ ಎಮ್ ತೊಗೊಂಡ್ವಿ, ಕ್ಯಾನ್ಸಲ್ ಮಾಡಿದ್ವಿ, ಆನ್ಸರ್ ಬಂದ್ಬಿಡ್ತು. ಥರ್ಡ್ ಇಂಪಾರ್ಟೆಂಟ್ ಕ್ವಶನ್, 2 tan inverse of 1/2 ಪ್ಲಸ್ tan inverse of 1/7 is equal to tan inverse of 31 divided by 17 ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಮೊದಲು ಏನು ಮಾಡೋಣ, ಎಲ್ ಎಚ್ ಎಸ್ ತಗೊಳ್ಳೋಣಂತೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಅದಕ್ಕಿಂತ ಮುಂಚೆ ನಮ್ಮ ಫಾರ್ಮುಲಾ ಬರ್ತದೆ ನೋಡಿ, 2 tan inverse of x ಫಾರ್ಮುಲಾ ಇಲ್ಲಿ ಬರೆದು ಬಿಡ್ತೀನಿ ನೋಡಿ. 2 tan inverse of x is equal to ಏನಪ್ಪ ಫಾರ್ಮುಲಾ, 2x ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್. ಹೌದಾ, ಇದು ಫಾರ್ಮುಲಾ ಐತೆ. ಟ್ಯಾನ್ ಇನ್ವರ್ಸ್ ಆಫ್ ಏನು ಬರಬೇಕು, ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಅಂತ ಬರಬೇಕು. tan inverse of is equal to 2 tan inverse of x ಫಾರ್ಮುಲಾ. 2 tan inverse of x ಫಾರ್ಮುಲಾ ಏನಪ್ಪ, tan inverse of 2x divided by 1 minus x square ಅಂತ ಇದೆ. ಆ ಫಾರ್ಮುಲಾನ ಇದಕ್ಕಷ್ಟೇ ಅಪ್ಲೈ ಮಾಡ್ತೀನಿ ನೋಡಿ. 2 tan inverse of x ಇದಕ್ಕಷ್ಟೇ ಅಪ್ಲೈ ಮಾಡ್ತೀನಿ. ಇದನ್ನು ಉಳಿದಿದ್ದು ಆ್ಯಸ್ ಇಟ್ ಈಸ್ ಇಟ್ಕೊತ ಹೋಗ್ತೀನಿ. ಓಕೆ, ಫಾರ್ಮುಲಾ ಏನಾಗ್ತಪ್ಪ, 2 tan inverse of x tan inverse of 2x x ಅಂದ್ರೆ ಏನದ 1/2 ಅದ. 2x ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ 1/2 ಸ್ಕ್ವೇರ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ 7. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2 ಕ್ಯಾನ್ಸಲ್ 1 ಡಿವೈಡೆಡ್ ಬೈ 1 ಮೈನಸ್ 1 ಡಿವೈಡೆಡ್ ಬೈ 4. ದಿಸ್ ಈಸ್ ಈಕ್ವಲ್ ಟು ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ 7 ಅಂತ ನಾವು ಬರಿಬೋದು. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಬ್ರಾಕೆಟ್ 4 1 ಝಾ 4 ಮೈನಸ್ 1 3 ಅಂತ ಬರ್ತದೆ. ಕೆಳಗಡೆ 3 ಡಿವಿಷನ್ ಮ್ಯಾಗ ಹೋಗ್ಬಿಡ್ತದೆ. ಅಂದರೆ 3 ಡಿವೈಡೆಡ್ ಬೈ 4 ಮೇಲ್ಗಡೆ ಹೋದಾಗ ಮತ್ತೆ ಮಲ್ಟಿಪಲ್ 4/3 ಅಂತ ಬರ್ತದೆ. ಏನು ಬರ್ತದೆ, 4/3 ನೋಡ್ರಿ ಇಲ್ಲಿ. 4 1 ಝಾ 4 ಮೈನಸ್ 1 ಈಸ್ 3 ಡಿವೈಡೆಡ್ ಬೈ 4 ಬರಬೇಕಾಗಿತ್ತಲ್ಲ, ಆದರೆ ಡಿವಿಷನ್ ಮ್ಯಾಗ ಹೋಗಿ ಏನಾಗ್ತದೆ, ಮಲ್ಟಿಪ್ಲಿಕೇಶನ್ ಆಗ್ತದೆ. ಡೈರೆಕ್ಟಾಗಿ ಒಂದು ಸ್ಟೆಪ್ ಬರೆದುಬಿಟ್ಟಿದ್ದೀನಿ. ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ 7 ಅಂತ ಬಂತು. ಇದು ಟ್ಯಾನ್ ಇನ್ವರ್ಸ್ ಆಫ್ ಎ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಬಿ. ಫಾರ್ಮುಲಾ ಏನಪ್ಪ, ಟ್ಯಾನ್ ಇನ್ವರ್ಸ್ ಆಫ್ ಎ ಪ್ಲಸ್ ಬಿ ಅಥವಾ ಎಕ್ಸ್ ಪ್ಲಸ್ ವೈ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ ಇದು ಫಾರ್ಮುಲಾ ಐತೆ. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಇನ್ ಬ್ರಾಕೆಟ್ 7 4 28 ಪ್ಲಸ್ 3 1 3 ಭಾಗಾಕಾರ 7 4 28 ಹೋಲ್ ಡಿವೈಡೆಡ್ ಬೈ 7 3 21 ಸಾರಿ ಎಷ್ಟಪ್ಪ ಇದು 7 3 21 ಬರ್ತದಲ್ಲ ರೀ. 21 7 3 ಝಾ 21. ನೆಕ್ಸ್ಟ್ 7 3 ಝಾ 21 4 1 ಝಾ 4 ಇಲ್ಲಿ 4 ಬಂತು. ಎಲ್ ಸಿ ಎಮ್ ಏನಾಯಿತು 21 ಆಯಿತು. ಮಲ್ಟಿಪ್ಲೈ ಮಾಡಪ್ಪ ಇಲ್ಲಿ ನೆಕ್ಸ್ಟ್ ನೋಡಪ್ಪ ಏನೇನು ಮಾಡಿದ್ವಿ ಗೊತ್ತಾಯ್ತಾ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ವಿ. 7 4 ಝಾ 28 ಪ್ಲಸ್ 3 1 ಝಾ 3 ಹೋಲ್ ಡಿವೈಡೆಡ್ ಬೈ 3 7 ಝಾ 21 ಇಲ್ಲಿ ಹೋಲ್ ಡಿವೈಡೆಡ್ ಬೈ ನೆಕ್ಸ್ಟ್ 7 ಇಂಟು 3
21. Next 4 ones are 4. Next ಏನಪ್ಪ 21 ಆಗಿತ್ತು, 21 ones are 21. This is equal to ಮುಂದೆ ಏನಾಗುತ್ತೆ ನೋಡ್ರಿ, tan inverse in bracket 28 plus 3 ಅಂತಂದ್ರೆ 31 divided by 21 whole divided by 17 divided by 21. 17 divided by 21, 21 cancel. This is equal to tan inverse of 31 divided by 17 ಅಂತ ಆನ್ಸರ್ ಬರ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಫಿಫ್ತ್ ಕ್ವಶನ್, ಟ್ಯಾನ್ ಇನ್ವರ್ಸ್ ಆಫ್ ಅಂಡರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಅಂತ ಇದೆ. ಓಕೆ, ಇಲ್ಲಿ ಟ್ಯಾನ್ ಅದ, ಟ್ಯಾನ್ ಅಂದ್ರೆ ಇದ್ರೊಳಗೆ ಟ್ಯಾನ್ ಬರಂಗೆ ನಾವು ಟ್ರೈ ಮಾಡ್ಬೋದು. ಹೆಂಗೆ ಏನು ಹಾಕ್ತೀಯ ನೋಡೋಣ. 1 ಪ್ಲಸ್ ಸೈನ್ ಅಂತ ಹಾಕಕ್ಕೆ ಬರೋಂಗಿಲ್ಲ, ಕಾಸ್ ಅಂತ ಹಾಕಕ್ಕೆ ಬರೋಂಗಿಲ್ಲ, ಸೆಕೆಂಡ್ ಅಂತ ಹಾಕಕ್ಕೆ ಬರೋಂಗಿಲ್ಲ. ಏನು ಹಾಕ್ಬೋದು ಇಲ್ಲಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂತ ಹಾಕ್ಬೋದು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂದರೆ ಸೆಕೆಂಡ್ ಸ್ಕ್ವೇರ್ ಆಗ್ತದೆ. ಇದು ಸೆಕೆಂಡ್ ಸ್ಕ್ವೇರ್, ಇದು ಟ್ಯಾನ್ ಆಗ್ತದೆ. ಓಕೆ, ಪುಟ್ ಏನಂತ ಮಾಡೋಣ, ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಅಂತ ತೊಗೊಳ್ಳೋಣ. ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ, ದೇರ್ ಫೋರ್ ಟೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ನಾವು ಬರೆದ್ವಿ. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಬ್ರಾಕೆಟ್ ಒಳಗಡೆ ಅಂಡರ್ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ 1 ಡಿವೈಡೆಡ್ ಬೈ ಟ್ಯಾನ್ ಟೀಟಾ ಅಂತ ನಾವು ಬರಿಬೋದು. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಅಂಡರ್ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂದರೆ ಸೆಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ 1 ಡಿವೈಡೆಡ್ ಬೈ ಟ್ಯಾನ್ ಟೀಟಾ ಅಂತಂದರೆ ಆ್ಯಸ್ ಇಟ್ ಈಸ್ ಟ್ಯಾನ್ ಟೀಟಾ ಅಂತ ಬರೀತೀನಿ. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಇನ್ ಬ್ರಾಕೆಟ್ ಸೆಕೆಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಸೆಕೆಂಡ್ ಟೀಟಾ ಮೈನಸ್ 1 ಡಿವೈಡೆಡ್ ಬೈ ಟ್ಯಾನ್ ಟೀಟಾ ಅಂತ ನಾವು ಬರಿಬೋದು. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಇನ್ ಬ್ರಾಕೆಟ್ ಸೆಕೆಂಡ್ ಅಂದರೆ ಏನ್ರಿ 1 ಡಿವೈಡೆಡ್ ಬೈ ಕಾಸ್ ಟೀಟಾ ಮೈನಸ್ 1 ಡಿವೈಡೆಡ್ ಬೈ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಅಂತ ನಾವು ಬರಿಬೋದು. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಅಂತ ಇಲ್ಲಿ, ಅವಾಗ ಏನಾಗುತ್ತೆ ನೋಡ್ರಿ. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಇನ್ ಬ್ರಾಕೆಟ್ 1 ಮೈನಸ್ ಕಾಸ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಅಂತ ಆಯಿತು, ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು ಉಳಿತಪ್ಪ, ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಅಂತ ಉಳಿತು. ಓಕೆ, ಅರ್ಥ ಆಗ್ತದೆ ನಿಮಗೆ. ಇಲ್ಲಿ 1 ಬೈ ಕಾಸ್ ಅಂತ ಇತ್ತು, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 1 ಮೈನಸ್ ಕಾಸ್ ಡಿವೈಡ್ ಬೈ ಕಾಸ್, ಸೈನ್ ಬೈ ಕಾಸ್, ಕಾಸ್ ಕ್ಯಾನ್ಸಲ್, 1 ಮೈನಸ್ ಕಾಸ್ ಡಿವೈಡ್ ಬೈ ಸೈನ್ ಟೀಟಾ ಬಂತು. ಓಕೆ, ಒಂದು ಫಾರ್ಮುಲಾ ಐತೆ PUC ಫಸ್ಟ್ ಇಯರ್ದಾಗೆ. ಏನು ಫಾರ್ಮುಲಾ ಅಂತಂದರೆ 1 ಮೈನಸ್ ಕಾಸ್ ಟೀಟಾ ಇಸ್ ಈಕ್ವಲ್ ಟು 2 ಸೈನ್ ಸ್ಕ್ವೇರ್ ಟೀಟಾ ಬೈ 2 ಅಂತ ಇದೆ. ಓಕೆ, ಅದು ಆ್ಯಕ್ಚುಲಿ ಹೆಂಗೈತಿ ಫಾರ್ಮುಲಾ, 1 ಮೈನಸ್ ಕಾಸ್ 2 ಟೀಟಾ ಇಸ್ ಈಕ್ವಲ್ ಟು 2 ಸೈನ್ ಸ್ಕ್ವೇರ್ ಟೀಟಾ ಅಂತ ಫಾರ್ಮುಲಾ ಐತೆ. ಬಟ್ ಇಲ್ಲಿ 2 ಟೀಟಾ ಇದ್ದಿದ್ದಕ್ಕೆ ಟೀಟಾ ಐತೆ, ಇಲ್ಲಿ ಬರೀ ಟೀಟಾ ಇದ್ದಿದ್ದಕ್ಕೆ ಏನದ, ಟೀಟಾ ಬೈ 2 ಅದ. ಕಾಸ್ ಟೀಟಾ ಇದ್ದಿದ್ದಕ್ಕೆ ಟೀಟಾ ಬೈ 2 ಅದ ಅಂದ್ರೆ ನಾ ಇದು ಫಾರ್ಮುಲಾ ಹಚ್ತೀನಿ ನೋಡ್ರಿ. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಇನ್ ಬ್ರಾಕೆಟ್ ಇದೇನೈತಪ್ಪ 2 ಸೈನ್ ಸ್ಕ್ವೇರ್ ಟೀಟಾ ಬೈ 2 ಅಂತ ಆಯಿತು, ಡಿವೈಡೆಡ್ ಬೈ ಸೈನ್ ಟೀಟಾ ಅಂತಂದ್ರೆ 2 ಸೈನ್ ಟೀಟಾ ಬೈ 2 ಕಾಸ್ ಟೀಟಾ ಬೈ 2 ಒಂದು ಫಾರ್ಮುಲಾ ಐತೆ. 2 ಸೈನ್ ಟೀಟಾ ಕಾಸ್ ಟೀಟಾ ಈಸ್ ಈಕ್ವಲ್ ಟು ಸೈನ್ 2 ಟೀಟಾ ಅಂತ ಯಾಕೆ, ಬಟ್ ನಮ್ಮ ಹತ್ರ ಸೈನ್ 2 ಟೀಟಾ ಅಲ್ಲ, ಬರೀ ಸೈನ್ ಟೀಟಾ ಅದ. ಹಾಗಾಗಿ ಟೀಟಾ ಬೈ 2 2 ಸೈನ್ ಟೀಟಾ ಬೈ 2 ಕಾಸ್ ಟೀಟಾ ಬೈ 2 ಅಂತ ಬರ್ತದೆ. 2 ಕ್ಯಾನ್ಸಲ್, ಸ್ಕ್ವೇರ್ ಒಳಗಡೆ ಒಂದು ಹೋಯಿತು, ಇದು ಹೋಯಿತು. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಇನ್ ಬ್ರಾಕೆಟ್ ಸೈನ್ ಡಿವೈಡ್ ಬೈ ಕಾಸ್ ಉಳಿತು, ಅಂದರೆ ಟ್ಯಾನ್ ಟೀಟಾ ಬೈ 2 ಅಂತ ಉಳಿತು. ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಯಿತು. ದಿಸ್ ಇಸ್ ಈಕ್ವಲ್ ಟು ಟೀಟಾ ಬೈ 2 ಉಳಿತು. ದಿಸ್ ಇಸ್ ಈಕ್ವಲ್ ಟು ಟೀಟಾ ಅಂದರೆ ಏನು ತೊಗೊಂಡಿದ್ವಪ್ಪ, ಟೀಟಾ ಅಂತಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ತೊಗೊಂಡಿದ್ವಿ. 1 ಡಿವೈಡೆಡ್ ಬೈ 2 ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ನಮಗೆ ಆನ್ಸರ್ ಬರ್ತದೆ. ವೆರಿ ಇಂಪಾರ್ಟೆಂಟ್ ಪಾರ್ಟ್. ಓಕೆ, ನೆಕ್ಸ್ಟ್ ಕ್ವಶನ್, ಟ್ಯಾನ್ ಇನ್ವರ್ಸ್ ಆಫ್ 1 ಡಿವೈಡ್ ಬೈ ಅಂಡರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ವೇರ್ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 1. ಒಂದು ವೇಳೆ 1 ಅಂತ ತೊಗೊಂಡಿವಿ ಅಂತಂದ್ರೆ 1 ಮೈನಸ್ 1 0 ಆಗ್ತದೆ, ಗ್ರೇಟರ್ ದೆನ್ 1 ತೊಗೋಬೇಕಾಗ್ತದೆ. ಓಕೆ, ಇಲ್ಲಿ ಏನು ಹಾಕ್ಬೇಕು ನಾವು, ಸೈನ್ ಹಾಕ್ಬೇಕಾ. ಸೈನ್ ಹಾಕಿದ್ರೆ ಏನಾಗ್ತದೆ, ಸೈನ್ ಸ್ಕ್ವೇರ್ ಮೈನಸ್ 1 ಮೈನಸ್ ಸೈನ್ ಸ್ಕ್ವೇರ್ ಐತೆ, ಸೈನ್ ಸ್ಕ್ವೇರ್ ಮೈನಸ್ 1 ಫಾರ್ಮುಲಾ ಇಲ್ಲ, ಅದು ಇಲ್ಲಿ ಅಪ್ಲೈ ಆಗಂಗಿಲ್ಲ. ಕಾಸ್ ಅಪ್ಲೈ ಬೇಕಾ, ಅದು ಆಗಂಗಿಲ್ಲ. ನೆಕ್ಸ್ಟ್ ಸೆಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ 1 ಅಂದರೆ ಟ್ಯಾನ್ ಸ್ಕ್ವೇರ್ ಬಂತು, ರೂಟ್ ತೆಗೆದ್ರೆ ಟ್ಯಾನ್ ಬಂತು. 1/tan ಉಲ್ಟಾ ಕಾಟ್ ಆಗಿಬಿಡ್ತದೆ. ಆದರೆ ಟ್ಯಾನ್ ಇನ್ವರ್ಸ್ ಆಫ್ ಕಾಟ್ ಟೀಟಾ ಬರಬಾರ್ದು ನಮಗೆ, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಟೀಟಾ ಬರಬೇಕು. ಹೆಂಗೆ ಬರ್ತದೆ ಹಂಗಿದ್ರೆ, ಇಲ್ಲಿ ಎಕ್ಸ್ ಇದಲ್ಲಿ ಕೋ ಸೆಕೆಂಡ್ ಸ್ಕ್ವೇರ್ ಹಾಕೋಣಂತ. ಕೋ ಸೆಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ 1 ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಟೀಟಾ. ಕೋ ಸೆಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ 1 ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಟೀಟಾ. ಕಾಟ್ ಸ್ಕ್ವೇರ್ ಟೀಟಾಗ ರೂಟ್ ತೆಗೆದಂಥ ಕಾಟ್ ಟೀಟಾ ಆಗ್ತದೆ. 1 ಡಿವೈಡೆಡ್ ಬೈ ಕಾಟ್ ಅಂತಂದ್ರೆ ಟ್ಯಾನ್ ಆಗಿಬಿಡ್ತದೆ. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಕ್ಯಾನ್ಸಲ್ ಆಗಿ ಟೀಟಾ ಉಳಿತದೆ. ಮಜಾ ಬಂತಲ್ಲ.
ಹಾಗಿದ್ರೆ ನಾವೇನು ಮಾಡ್ಬೇಕು ಇಲ್ಲಿ ಪುಟ್ ಎಕ್ಸ್ ಈಕ್ವಲ್ ಟು cosecant theta, x equal to cosecant theta, then theta is equal to cosecant inverse of x. Therefore tan inverse of 1 divided by under root of cosecant square theta minus 1 ಅಂತ ಆಯಿತು. This is equal to tan inverse of in bracket 1 divided by under root of cot square theta. This is equal to square root cancel. This is equal to tan inverse of 1 divided by cot theta. This is equal to tan inverse of tan theta. ಯಾಕೆ 1 by cot ಅಂದರೆ tan theta. ಆಮೇಲೆ this is equal to theta. This is equal to theta ಅಂದರೆ ಏನು ತೊಗೊಂಡಿದ್ವಿ cosecant inverse of x ಅಂತ ತೊಗೊಂಡಿದ್ವಿ. This is the simplest form. ಅವ್ರ simplest form ತೊಗೊಂಬರಿ ಅಂತ ಹೇಳಿದ್ರೆ important question. Tan inverse of under root of 1 minus cos x divided by 1 plus cos x ಅಂತ ಇದೆ, where x is always less than pi ಅಂತ ಇದೆ. ಒಂದು ವೇಳೆ x equal to pi ಆದರೆ ಇದು cos pi ಅಂತಂದ್ರೆ -1 ಆಗ್ತದೆ, +1 -1 0 ಆಗ್ತದೆ, 1 divided by 0 undefinable ಆಗ್ತದೆ. ಸೊ we must not take pi x as pi ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಫಸ್ಟ್ ಒಂದಿಷ್ಟು ಫಾರ್ಮುಲಾಗಳು ನೆನಪು ಮಾಡ್ಕೊಳ್ಳೋಂಥ 1 minus cos x is equal to 2 sin square x by 2, then 1 plus cos x is equal to 2 cos square x by 2. ಇವೆರಡು ಫಾರ್ಮುಲಾಗಳು ನೆನಪಿಡಬೇಕಾಗ್ತದೆ, ಇವು ಇಲ್ಲಿ ಅಪ್ಲೈ ಮಾಡೋಣ. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಅಂಡರ್ ರೂಟ್ ಆಫ್ 2 sin square x by 2 ಡಿವೈಡೆಡ್ ಬೈ 2 cos square x by 2, 2 2 cancel. This is equal to tan inverse of in bracket sin divided by cos under root of tan square x by 2, root and square cancel. This is equal to tan inverse of tan x divided by 2. This is equal to x divided by 2. Answer will be x by 2. ಇಲ್ಲಿ ಪುಟ್ ಅಂತ ನಾವೇನು ತೊಗೊಂಡಿಲ್ಲ, ಡೈರೆಕ್ಟಾಗಿ ಫಾರ್ಮುಲಾ ಹಾಕಿದ್ವಿ x by 2. ಸೆವೆಂತ್ ಕ್ವಶನ್, tan inverse of cos x minus sin x whole divided by cos x plus sin x ಅಂತ ಇದೆ. ಇದನ್ನ tan ಆಗಿ ಕನ್ವರ್ಟ್ ಮಾಡೋಣ ಅಂತ. ಹೆಂಗೆ tan ಆಗಿ ಕನ್ವರ್ಟ್ ಮಾಡ್ತೀಯಾ, ಇದಕ್ಕೂ ಕಾಸ್ಟ್ಲಿ ಡಿವೈಡ್ ಮಾಡೋಂಥ, ಕಾಸ್ಟ್ನಿಂದ ಡಿವೈಡ್ ಮಾಡೋಂಥ. ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಎಕ್ಸ್. ಅವಾಗೇನಾಗುತ್ತೆ, ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಅಂತ ನಾವು ಡೈರೆಕ್ಟಾಗಿ ಬರಿಬಹುದು. ಯಾಕೆ ಸೈನ್ ಡಿವೈಡ್ ಬೈ ಕಾಸ್ ಟ್ಯಾನ್ ಅಂತ ಆಗ್ತದೆ. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1 ಅಂತಂದ್ರೆ ಏನು ರೀ, ಟ್ಯಾನ್ ಪೈ ಬೈ 4 ಅಂತ ಬರಿಬೋದಾ. ಟ್ಯಾನ್ ಪೈ ಬೈ 4 ಅಂತಂದ್ರೆ 1 ಅನ್ನಂಗಿಲ್ಲ, ಹಾಗಾಗಿ 1 ಬದಲಿ ನಾನು ಟ್ಯಾನ್ ಪೈ ಬೈ 4 ಬರ್ತೀನಿ. ಮೈನಸ್ ಟ್ಯಾನ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಪೈ ಬೈ 4 ಇಂಟು ಟ್ಯಾನ್ ಎಕ್ಸ್ ಅಂತ ನಾವು ಬರ್ದ್ವಿ. ಸಾರಿ, ಏನೇನೋ ಬರ್ದಿರಲ್ರಿ, ಏನೇನೋ ಬರ್ದಿಲ್ಲ. ಇದು ಎಕ್ಸಾಂಪಲ್ನಾಗ ಒಂದು ಕ್ವಶನ್ ಇತ್ತು ನೋಡಿ, ಆ ಥರ ಮಾಡಿದೆ. ಇಲ್ಲೊಂದು ಫಾರ್ಮುಲಾ ಕ್ರಿಯೇಟ್ ಮಾಡಿದೆ ನಾನು. ಏನು ಕ್ರಿಯೇಟ್ ಮಾಡಿದೆ, ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ವೈ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಟ್ಯಾನ್ ವೈ. ಹೌದಾ, ಏನದು ಫಾರ್ಮುಲಾ, 1 ಪ್ಲಸ್ ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ, ಇದು ಫಾರ್ಮುಲಾ. ಅರ್ಥ ಆಯ್ತಾ, ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈಗೆ ಇದು ಫಾರ್ಮುಲಾ ಐತಿ. ಓಕೆ, ಹಂಗೆ ಈ ಫಾರ್ಮುಲಾನ ರೆಡಿ ಮಾಡಿದೆ. 1 ಬದಲಿ ಏನು ಬರೆದೆ, ಟ್ಯಾನ್ ಪೈ ಬೈ 4 ಬರೆದೆ. ಓಕೆ, ಮೈನಸ್ ಟ್ಯಾನ್ ಎಕ್ಸ್ ಆ್ಯಸ್ ಇಟ್ ಈಸ್. ಸರ್, ಇದನ್ನು 1 ಬದಲಿ ನೀವು ಟ್ಯಾನ್ ಪೈ ಬೈ 4 ಬರಬೇಕಾಗಿತ್ತಲ್ಲ ರೀ, ಅವಶ್ಯಕತೆ ಇಲ್ಲ. ಯಾಕಂದರೆ ಫಾರ್ಮುಲಾದಲ್ಲಿ 1 ಅದಲ್ಲ, 1 ಆ್ಯಸ್ ಇಟ್ ಈಸ್ ಇಡಬೇಕು, ಅದನ್ನು ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು. ಪ್ಲಸ್ ಇಲ್ಲಿ ಬರೀ ಟ್ಯಾನ್ ಎಕ್ಸ್ ಇತ್ತು ರೀ ಸರ್, ಇದು ಟ್ಯಾನ್ ಪೈ ಬೈ 4 ಯಾಕೆ ಬರ್ದ್ರಿ ನೀವು, ಯಾಕೆ ಬರ್ದ್ವಿ ಅಂತಂದ್ರೆ ಟ್ಯಾನ್ ಪೈ ಬೈ 4 ಅಂತಂದ್ರೆ ಏನು 1 ಅಂದಂಗೆ, ಇದು ಇಂಟು 1 ಅಂತ ಬರ್ದ್ರೆ ಏನು ಟ್ಯಾನ್ ಎಕ್ಸ್ ಇಂಟು 1 ಟ್ಯಾನ್ ಎಕ್ಸ್ ಬರ್ತದಲ್ಲ, ಅಂದರೆ ಇಂಟು 1 ಬದಲಿ ಏನು ಬರ್ದೆ ನಾನು, 1 ಬದಲಿ ಟ್ಯಾನ್ ಪೈ ಬೈ 4 ಅಂತ ಬರ್ದೆ. ಅರ್ಥ ಆಯ್ತಾ, ಫಾರ್ಮುಲಾ ಈ ಥರ ರೆಡಿ ಆಯಿತು. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಇನ್ ಬ್ರಾಕೆಟ್ ಎಕ್ಸ್ ಮೈನಸ್ ವೈ. ಹೌದಾ, ಎಕ್ಸ್ ಮೈನಸ್ ವೈ ಅಂತಂದ್ರೆ ಪೈ ಬೈ 4 ಮೈನಸ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಯಿತು, ಪೈ ಬೈ 4 ಮೈನಸ್ ಎಕ್ಸ್ ಅಂತ ನಾವು ಬರೆದ್ವಿ. ದಿಸ್ ಇಸ್ ದಿ ಆನ್ಸರ್, ಪೈ ಬೈ 4 ಮೈನಸ್ ಎಕ್ಸ್ ಅಂತ ನಾವು ಬರಿಬಹುದು. ಓಕೆ, ದಿಸ್ ಇಸ್ ದಿ ಏಯ್ತ್ ಕ್ವಶನ್. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಟ್ಯಾನ್ ಇನ್ವರ್ಸ್ ಆಫ್ ಇದು ಕೂಡ ಟ್ಯಾನ್ ಆಗಿ ಬರಬೇಕು. ಟ್ಯಾನ್ ಆಗಿ ಬರಬೇಕಂತಂದ್ರೆ ಇಲ್ಲಿ ನಾವೇನು ಅಪ್ಲೈ ಮಾಡೋಣ, ಸೈನ್ ಅಪ್ಲೈ ಮಾಡೋಣ ಅಂತ. ಅಂದರೆ ಇಲ್ಲಿ ಮೇಲ್ಗಡೆ ಸೈನ್ ಆಯಿತಾ, ಇಲ್ಲಿ ಎ ಸ್ಕ್ವೇರ್, ಇಲ್ಲಿ ಸೈನ್ ಅಂತಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಅಂತಂದ್ರೆ ಕಾಸ್ ಸ್ಕ್ವೇರ್ ಬರ್ತದೆ, ಅಂದರೆ ರೂಟ್ ತೆಗೆದ ಕಾಸ್ ಬರ್ತದೆ, ಸೈನ್ ಬೈ ಕಾಸ್ ಟ್ಯಾನ್ ಅಂತ ಆಗ್ತದೆ. ಹಾಗಾಗಿ ನಾವೇನು ಮಾಡೋಣ, ಪುಟ್ ಎಕ್ಸ್ ಈಕ್ವಲ್ ಟು ಬರೀ ಸೈನ್ ಅಂತ ಹಾಕೋದು ಬೇಡ, ಇಲ್ಲಿ ಎ ಸ್ಕ್ವೇರ್ ಅದಲ್ಲ, ಹಾಗಾಗಿ ಪುಟ್ ಎಕ್ಸ್ ಈಕ್ವಲ್ ಟು ಎ ಸೈನ್ ಟೀಟಾ ಅಂತ ತೊಗೋಬೇಕು. ಏನು ತೊಗೋಬೇಕು, ಎ ಸೈನ್ ಟೀಟಾ ಅಂತ ತೊಗೊಳ್ಳೋಣಂತೆ. ನೆಕ್ಸ್ಟ್
ದೇರ್ ಫೋರ್ ಸೈನ್ ಟೀಟಾ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಎ. ಇದು ಇಂಟು ಈ ಕಡೆ ಬಂದಾಗ ಏನಾಯಿತು ಡಿವೈಡೆಡ್ ಬೈ ಆಯಿತು. ದೇರ್ ಫೋರ್ ಟೀಟಾ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಅಂತ ನಾವು ಬರಿಬೋದು. ಟೀಟಾ ವ್ಯಾಲ್ಯೂ ಸಿಕ್ತು. ಸರ್ ಸೈನೇ ಯಾಕೆ ತೊಗೊಂಡ್ರಿ? ಸೈನೇ ಯಾಕೆ ತೊಗೊಂಡಿವಿ ಅಂತಂದ್ರೆ ಕೆಳಗಡೆ ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಅಂದ್ರೆ ಏನು ತೊಗೊಂಡಿದ್ದೆ ನಾನು? ಸೈನೇ ತೊಗೊಂಡಿದ್ದೀನಲ್ಲ, ಅದಕ್ಕೆ ಸೈನ್ ಎ ಸೈನ್ ಅಂತ ತೊಗೊಂಡಿದ್ದೀನಿ. ಸ್ಕ್ವೇರ್ ಮಾಡಿದಾಗ ಏನಾಗ್ತದೆ? ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಟೀಟಾ ಆಗ್ತದೆ. ಎ ಸ್ಕ್ವೇರ್ ಕಾಮನ್ ತೆಗೆದಾಗ ಏನಾಗ್ತಪ್ಪ? ಎ ಸ್ಕ್ವೇರ್ ಅಂಡರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಆಗ್ತದೆ, ಅಂದರೆ ಕಾಸ್ ಸ್ಕ್ವೇರ್ ಆಗ್ತದೆ. ರೂಟ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಅದ, ರೂಟ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ತಳಗೆ ಕಾಸ್ ಉಳಿತದೆ, ಮ್ಯಾಗ್ ಸೈನ್ ಉಳಿತದೆ. ಮ್ಯಾಗ್ ಸೈನ್ ತಳಗೆ ಕಾಸ್ ಅಂದ್ರೆ ಏನಪ್ಪ? ಟ್ಯಾನ್ ಅಂತ ಬರ್ತದೆ. ದೇರ್ ಫೋರ್ ವಿ ಟುಕ್ ಎಕ್ಸ್ ಆ್ಯಸ್ ಎ ಸೈನ್ ಟೀಟಾ. ದಿಸ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಹಾಕ್ರಪ್ಪ, ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ನಥಿಂಗ್ ಬಟ್ ವಾಟ್? ಎ ಸೈನ್ ಟೀಟಾ ಹೋಲ್ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಅಂತ ನಾನು ತೊಗೊತೀನಿ. ಯಾಕೆ? ಎಕ್ಸ್ ಇದ್ದಲ್ಲಿ ಎ ಸೈನ್ ಟೀಟಾ ಹಾಕಿದ್ದೀನಿ. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎ ಸೈನ್ ಟೀಟಾ ಹೋಲ್ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ ಎ ಸ್ಕ್ವಯರ್ ಇನ್ ಬ್ರಾಕೆಟ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂತ ನಾವು ಬರಿಬಹುದು. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎ ಸೈನ್ ಟೀಟಾ ಡಿವೈಡೆಡ್ ಬೈ ಎ ಅಂಡರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂದ್ರೆ ಏನು ರೀ? ಕಾಸ್ ಸ್ಕ್ವೇರ್ ಟೀಟಾ. ಸರ್ ಎ ಯಾಕೆ ಬರ್ದ್ರಿ? ಸ್ಕ್ವೇರ್ ಇದು ಹೊರಗೆ ತೆಗೆದಿನಿ, ರೂಟ್ ಹೊರಗಿಂತ ತೆಗೆದಾಗ ಸ್ಕ್ವೇರ್ ತೆಗೆದು ಬರೀ ಎ ಆಯಿತು. ನೆಕ್ಸ್ಟ್ ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನು ಉಳಿತಪ್ಪ? ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎ ಸೈನ್ ಟೀಟಾ ಡಿವೈಡೆಡ್ ಬೈ ಎ ಕಾಸ್ ಟೀಟಾ. ಸೈನ್ ಕಾಸ್ ಕ್ಯಾನ್ಸಲ್. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಟೀಟಾ. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಟೀಟಾ ಅಂತಂದ್ರೆ ಟೀಟಾ ಅಷ್ಟೇ ಬರಿಬೋದು ನಾವು. ಟೀಟಾ ಅಂದ್ರೆ ಏನು ತೊಗೊಂಡಿದ್ವಿ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂತ ತೊಗೊಂಡಿದ್ವಿ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ದೇರ್ ಫೋರ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ ಅಂಡರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವಾಟ್? ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಇದಕ್ಕೆ ಇದು ಉತ್ತರ. ಅರ್ಥ ಆಯ್ತಾ? ಹಿಂಗೆ ಈ ಪ್ರಶ್ನೆಗೆ ಇದು ಉತ್ತರ ಬರ್ತಂತೇಳಿ ನಾವು ಮೈಂಡ್ ಒಳಗೆ ಇಟ್ಕೋಬೇಕಾಗ್ತದೆ. ಓಕೆ, 10th ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್. ಟ್ಯಾನ್ ಇನ್ವರ್ಸ್ ಆಫ್ 3a ಸ್ಕ್ವೇರ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಡಿವೈಡ್ ಬೈ ಎ ಕ್ಯೂಬ್ ಮೈನಸ್ 3ax ಸ್ಕ್ವೇರ್. ನಮಗೆ ಟ್ಯಾನ್ 3 ಟೀಟಾ ಫಾರ್ಮುಲಾ ಗೊತ್ತೈತಿ. ಏನಪ್ಪ ಟ್ಯಾನ್ 3 ಟೀಟಾ? 3 ಟ್ಯಾನ್ ಕ್ಯೂಬ್ ಟೀಟಾ ಮೈನಸ್ 3 ಟ್ಯಾನ್ ಟೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಟೀಟಾ ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಕ್ಯೂಬ್ ಟೀಟಾ ಮೈನಸ್ 3 ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ನಾವು ಫಾರ್ಮುಲಾ ಹೇಳಿದ್ದೀವಿ ನಾವು, ಹೌದಿಲ್ಲ? ಆ ಫಾರ್ಮುಲಾ ನಾವು ಇಲ್ಲಿ ಅಪ್ಲೈ ಮಾಡಬಹುದು. ಓಕೆ, ಮೊದಲೇದಾಗಿ ನಾವು ಏನು ಮಾಡೋಣ? ಪುಟ್ ಎಕ್ಸ್ ಈಕ್ವಲ್ ಟು ಎ ಟ್ಯಾನ್ ಟೀಟಾ ಅಂತ ತೆಗೆದುಕೊಳ್ಳೋಣ. ಎಕ್ಸ್ ಈಕ್ವಲ್ ಟು ಎ ಟ್ಯಾನ್ ಟೀಟಾ. ಅವಾಗ ಏನಾಗುತ್ತೆ ನೋಡ್ರಿ, ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಎ ಅಂತ ಬರ್ತದೆ. ಟೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಅಂತ ಬರ್ತದೆ. ದೇರ್ ಫೋರ್ ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 3a ಸ್ಕ್ವೇರ್ ಇಂಟು ಎ ಟ್ಯಾನ್ ಟೀಟಾ ಮೈನಸ್ ಎ ಕ್ಯೂಬ್ ಟ್ಯಾನ್ ಕ್ಯೂಬ್ ಟೀಟಾ. ಎ ಕ್ಯೂಬ್ ಟ್ಯಾನ್ ಕ್ಯೂಬ್ ಟೀಟಾ ಹೋಲ್ ಡಿವೈಡೆಡ್ ಬೈ ಎ ಕ್ಯೂಬ್ ಆ್ಯಸ್ ಇಟ್ ಈಸ್ ಮೈನಸ್ 3a into a square tan square theta. This is equal to tan inverse of 3a cube tan theta minus a cube tan cube theta whole divided by a cube minus 3a cube tan square theta. This is equal to tan inverse of, ಇಲ್ಲಿ ಮೇಲ್ಗಡೆ ಏನು ಕಾಮನ್ ತೆಗೋಣ? a cube ಕಾಮನ್ ತೆಗೋಣ ಅಂತ. ಕೆಳಗೂ ಕೂಡ ಎ ಕ್ಯೂಬ್ ಡಿನಾಮಿನೇಟರ್ ಒಳಗೂ ಎ ಕ್ಯೂಬ್ ಕಾಮನ್ ತೆಗೋಣಂತ. ಅವಾಗೇನು ಉಳಿತದಪ್ಪ? ಬ್ರಾಕೆಟ್ ಒಳಗಡೆ ಬ್ರಾಕೆಟ್ ಒಳಗಡೆ ಏನು ಉಳಿತದ? 3 ಟ್ಯಾನ್ ಟೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಟೀಟಾ ಹೋಲ್ ಡಿವೈಡೆಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಟೀಟಾ. ಅಂದರೆ ಇದು ಟ್ಯಾನ್ 3 ಟೀಟಾ ಫಾರ್ಮುಲಾಪ್ಪ. ಇದಿಷ್ಟೇ ಕಾಣ್ತದಲ್ಲ, ಇದು ಟ್ಯಾನ್ 3 ಟೀಟಾ ಫಾರ್ಮುಲಾ. 3 ಟ್ಯಾನ್ ಟೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಟೀಟಾ whole divided 1 minus 3 tan square theta. a cube cancel. This is equal to tan inverse of tan 3 theta ಅಂತಂದ್ರೆ ಇಷ್ಟೆಲ್ಲ ಬರ್ತದೆ. tan 3 theta ಫಾರ್ಮುಲಾ ಇದು PUC ಫಸ್ಟ್ ಇಯರ್ದಂದು. tan inverse tan ಕ್ಯಾನ್ಸಲ್ ಆಗಿ 3 theta ಅಂತ ಉಳಿತು. ದಿಸ್ ಇಸ್ ಈಕ್ವಲ್ ಟು 3 theta ಅಂದ್ರೆ ಏನಿದೆ? theta ಅಂತಂದರೆ ಏನು ತೊಗೊಂಡಿವಿ ನಾವು? tan inverse ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಅಂತ ತೊಗೊಂಡಿದ್ವಿ. theta is equal to tan inverse ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಅಂತ ಆನ್ಸರ್ ಬಂತು. ನೆಕ್ಸ್ಟ್ ಕ್ವಶನ್, ಟ್ಯಾನ್ ಇನ್ವರ್ಸ್ ಆಫ್ 2 ಕಾಸ್ ಆಫ್ 2 ಸೈನ್ ಇನ್ವರ್ಸ್ ಆಫ್ 1/2 ಅಂತ ಇದೆ. ಮೊದಲೇನು ಮಾಡೋಣ? ಸೈನ್ ಇನ್ವರ್ಸ್ ಆಫ್ 1/2 ಅಂತಂದ್ರೆ ನಾವೇನು ತೊಗೊಳ್ಳೋಣ? ಎಕ್ಸ್ ಅಂತ ತೊಗೊಳ್ಳೋಣ ಅಂತ. ಪುಟ್
ಸೈನ್ ಇನ್ವರ್ಸ್ ಆಫ್ 1/2 ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೋಣ. ಇದನ್ನ ಈ ಕಡೆ ಕಳಿಸೋಣ. 1/2 ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ಆಗ್ತದೆ. ಓಕೆ, ನೆಕ್ಸ್ಟ್ 1/2 ಅಂತಂದ್ರೆ ನಾವೇನು ಬರಿಬೋದು, ಸೈನ್ ಯಾವಾಗ 1/2 ಇರ್ತದಪ್ಪ, ಸೈನ್ 30 ಡಿಗ್ರಿ ಇದ್ದಾಗ, π/6 ಇದ್ದಾಗ. ಕರೆಕ್ಟ್. ಸೈನ್ π/6 ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ನಾವು ಬರಿಬೋದು. ದೇರ್ ಫೋರ್ π/6 ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತಪ್ಪ, π/6 ಅಂತ ಬಂತು. ಅರ್ಥ ಆಗ್ತದೆ ನಿಮ್ಗೆ? ಮೊದಲೇನು ತೊಗೊಂಡ್ವಿ, ಸೈನ್ ಇನ್ವರ್ಸ್ ಆಫ್ 1/2 ಇಸ್ ಈಕ್ವಲ್ ಟು ಎಕ್ಸ್ ತೊಗೊಂಡ್ವಿ. ನೆಕ್ಸ್ಟ್ 1/2 ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಆಯಿತು. ನೆಕ್ಸ್ಟ್ 1/2 ಯಾವಾಗ ಇರ್ತೈತಿ, ಸೈನ್ 30 ಡಿಗ್ರಿ ಇದ್ದಾಗ, π/6 ಇದ್ದಾಗ. ಸೈನ್ ಕ್ಯಾನ್ಸಲ್ ಆಗಿ ಎಕ್ಸ್ ಈಕ್ವಲ್ ಟು π/2 ಅಂತ π/6 ಅಂತ ಬಂತು. ಎಕ್ಸ್ ಅಂದ್ರೆ ಏನು ತೊಗೊಂಡಿದ್ವಿ ನಾವು, ಎಕ್ಸ್ ಅಂತಂದ್ರೆ ಸೈನ್ ಇನ್ವರ್ಸ್ ಆಫ್ 1/2 ಅಂತಂದ್ರೆ π/6 ಅಂತ ಬಂತು. ದೇರ್ ಫೋರ್ ಸೈನ್ ಇನ್ವರ್ಸ್ ಆಫ್ 1/2 ಇಸ್ ಈಕ್ವಲ್ ಟು π/6 ಅಂತ ನಾವು ಬರೀಬಹುದು. ಅಂದರೆ ಇದಿಷ್ಟು ಪಾರ್ಟ್ ಏನಾಯಿತು, π/6 ಆಯಿತು. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಇನ್ ಬ್ರಾಕೆಟ್ 2 cos ಇನ್ ಬ್ರಾಕೆಟ್ 2 ಇಂಟು π ಡಿವೈಡೆಡ್ ಬೈ 6. 2 1s 2 3s ಏನು ಉಳಿತಪ್ಪ ಈಗ, ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2 cos π/3 ಅಂತ ಉಳಿತು. ಟ್ಯಾನ್ ಇನ್ವರ್ಸ್ ಆಫ್ 2 cos π/3. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2 cos π/3. cos 60 ಡಿಗ್ರಿ, cos 60 ಡಿಗ್ರಿ ಅಂತಂದ್ರೆ 1/2 ಹೌದಿಲ್ರಿ. cos 60 ಡಿಗ್ರಿ ಅಂತಂದ್ರೆ 1/2. ದಿಸ್ ಈಸ್ ಈಕ್ವಲ್ ಟು 1/2 ಅಂತ ನಾನು ಬರೀತೀನಿ. ನೆಕ್ಸ್ಟ್ 2 ಕ್ಯಾನ್ಸಲ್ ಆಗಿ ಏನು ಉಳಿತು, ಟ್ಯಾನ್ ಇನ್ವರ್ಸ್ ಆಫ್ 1 ಉಳಿತು, ಅಂದರೆ π ಡಿವೈಡೆಡ್ ಬೈ 4. ಆನ್ಸರ್ ವಿಲ್ ಬಿ π/4 ಅಂತ ಬರ್ತದೆ. 11th ಕ್ವಶನ್. 12th ಕ್ವಶನ್, ಕಾಟ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಎ ಅಂತ ಇದೆ. ದಿಸ್ ಈಸ್ ಈಕ್ವಲ್ ಟು ಕಾಟ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎ ಕಾಟ್ ಇನ್ವರ್ಸ್ ಆಫ್ ಎ. ಎಕ್ಸ್ ಅಂದ್ರೆ ಒಂದೇ, ಎ ಅಂದ್ರೆ ಒಂದೇ, ಆಲ್ಫಾ ಅಂದ್ರೆ ಒಂದೇ. ಅಂದ್ರೆ ಏನು ಬರ್ತಪ್ಪ ಆನ್ಸರ್ ಇಲ್ಲಿ π/2 ಬರ್ತದೆ. ಪ್ರಾಪರ್ಟಿ ಟ್ಯಾನ್ ಪ್ಲಸ್ ಕಾಟ್ ಪ್ರಾಪರ್ಟಿ ಅದ π/2. ಕಾಟ್ π/2 ಅಂತಂದ್ರೇನು, ಕಾಸ್ π/2 ಡಿವೈಡ್ ಬೈ ಸೈನ್ π/2. ಕಾಸ್ π/2 0 ಇರ್ತದೆ. ಆನ್ಸರ್ ವಿಲ್ ಬಿ 0. 12th ಕ್ವಶನ್ ಆನ್ಸರ್, ಟ್ಯಾನ್ 1/2 ಇನ್ ಬ್ರಾಕೆಟ್ ಸೈನ್ ಇನ್ವರ್ಸ್ ಆಫ್ 2x ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ವೈ ಸ್ಕ್ವೇರ್ ಅಂತೇಳಿ ಇದೊಂದು ಪ್ರಾಪರ್ಟಿ ಇದೆ. ಸೈನ್ ಇನ್ವರ್ಸ್ ಆಫ್ 2x ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ 2 tan x ಅಂತೇಳಿ ಒಂದು ಪ್ರಾಪರ್ಟಿ ಇದೆ, ಹೌದಿಲ್ಪ. ದಿಸ್ ಇಸ್ ಈಕ್ವಲ್ ಟು ಡೈರೆಕ್ಟ್ ಪ್ರಾಪರ್ಟಿ ವ್ಯಾಲ್ಯೂ ಯೂಸ್ ಮಾಡಿಬಿಡೋಣ. ಮತ್ತೆ ಟ್ಯಾನ್ 1/2 ಇನ್ ಬ್ರಾಕೆಟ್ ಇದೇನು ಬರೋಣ, 2 tan ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರೋಣ. ಯಾಕಂತಂದ್ರೆ ಬ್ರಾಕೆಟ್ ಒಳಗೆ ಬರ್ಬಿಡೋಣ ಅಂತ. 2 tan ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬ್ರಾಕೆಟ್ ಒಳಗೆ ಬರೀರಿ. ನೆಕ್ಸ್ಟ್ ಪ್ಲಸ್ ಇದು ಕೂಡ 2 tan ಇನ್ವರ್ಸ್ ಆಫ್ y ಅಂತ ನಾವು ಬರಿಬೋದು. 2 tan ಇನ್ವರ್ಸ್ ಆಫ್ y ಇಸ್ ನಥಿಂಗ್ ಬಟ್ ವಾಟ್, ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ವೈ ಸ್ಕ್ವೇರ್ ಅಂತ ನಾವು ಬ್ರಾಕೆಟ್ ಒಳಗೆ ಬರಿಬೋದು. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ 1/2 ಇಂಟು 2 ಇನ್ ಬ್ರಾಕೆಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಅಂತ ನಾವು ಬರಿಬೋದು. ಯಾಕೆ 2 ಕಾಮನ್ ತೆಗೆದೆ, ಮತ್ತೇನಿಲ್ಲ. 2 ಕ್ಯಾನ್ಸಲ್ ಆಯಿತು. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ ಬ್ರಾಕೆಟ್ ಉಳಿದಿದ್ದೇನು ಉಳಿತಪ್ಪ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಅಂತ ಉಳಿತು. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ ಬ್ರಾಕೆಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ. ಫಾರ್ಮುಲಾ ನೋಡ್ರಿ ಏನು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ವೈ ಅಂತ ಆಯಿತು. ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಗಿ ಏನು ಉಳಿತಪ್ಪ, ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ವೈ ಅಂತ ಆಯಿತು. 14th ಕ್ವಶನ್ ಅದನ್ನು ನೀವು ಹೋಮ್ವರ್ಕ್ ಮಾಡಿರಿ. 15th ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ಅದನ್ನು ನೋಡೋಣಂತೆ. ಏನಿದೆ ಇಲ್ಲಿ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಮೈನಸ್ 2 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು π/4. ಹಂಗಿದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಅವರು ಕೊಡ್ತಾರೆ. ಓಕೆ, ವಿ ನೋ ದ್ಯಾಟ್ ನಮಗೆ ತಿಳಿದಂತೆ ಇದು ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಫಾರ್ಮುಲಾದ, ಅದನ್ನು ಬರೋಣ. ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂದ್ರೆ ಏನ್ರಿ, ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ 2 ಪ್ಲಸ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಗೊತ್ತಾಗ್ತಾ ಇದೆಯಾ? ಫಾರ್ಮುಲಾ ಮತ್ತೇನಿಲ್ಲ. ಯಾವ ಫಾರ್ಮುಲಾ ಇದು? ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ, ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ. ದಿಸ್ ಇಂಪ್ಲೈಸ್ ಟ್ಯಾನ್ ಇನ್ವರ್ಸ್ ಆಫ್ ಇದನ್ನು
ಕ್ರಾಸ್ ಮಲ್ಟಿಪ್ಲೈ ಮಾಡೋಣಂತೆ ಏನು ಬರ್ತಪ್ಪ ಅವಾಗ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 2 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 2 ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ ಇಲ್ಲೂ ಕೂಡ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 2 ಇವೆರಡು ಮಲ್ಟಿಪ್ಲೈ ಈ ಕಡೆ ಮಾಡಬೇಕಲ್ಲ ಮೈನಸ್ ಬ್ರ್ಯಾಕೆಟ್ ಒಳಗಡೆ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 ಎಕ್ಸ್ ಪ್ಲಸ್ 2 ಕ್ಯಾನ್ಸಲ್ ಆಯಿತು ಇಸ್ ಈಕ್ವಲ್ ಟು ಬಿಡಬೇಡ್ರಿ ಇದು ಇಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ 4 ನಾವು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಹಾಗಾಗಿ ಕಂಪ್ಲೀಟಾಗಿ ಬರೋಣ ಅಂತ ಅವಾಗ ಪೈ ಬೈ 4 ಯೂಸ್ ಆಗ್ತದೆ ಅದಕ್ಕೆ ದಿಸ್ ಇಂಪ್ಲೈಸ್ ಟ್ಯಾನ್ ಇನ್ವರ್ಸ್ ಆಫ್ ಇನ್ ಬ್ರಾಕೆಟ್ ಏನೇನು ಉಳಿತಪ್ಪ ಮಲ್ಟಿಪ್ಲೈ ಮಾಡ್ಕೊಂಡು ತೊಗೊಳ್ಳೋಣ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ 2 ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ 2x ಪ್ಲಸ್ ಎಕ್ಸ್ ಮೈನಸ್ 2 ಹೋಲ್ ಡಿವೈಡೆಡ್ ಬೈ a minus b a plus b a square minus b square minus in bracket ಇದು ಕೂಡ a square minus b square this implies or this is equal to pi divided by 4 then tan inverse of in bracket cancel ಆಗ್ತದೆ ನೋಡ್ರಿ ಏನೇನು minus 2x minus x plus x square plus x square 2x square minus 2 minus 4 divided by x square cancel minus 4 minus into minus plus 1 ಅಂದರೆ minus 3 ಅಂತ ಉಳಿತದೆ x square cancel ಆಯಿತು minus 4 ಒಳಗೆ minus into minus plus 1 ತೆಗೆದ್ರೆ minus 3 is equal to pi divided by 4 tan inverse ಈ ಕಡೆಗೆ ಬಂದಾಗ tan ಅಂತ ಆಗ್ತದೆ therefore 2x square minus 4 divided by minus 3 is equal to tan inverse of pi divided by 4 ಅಂತ ಬರಿಬೋದು 2x square minus 4 is equal to tan inverse of pi by 4 ಅಂತ ಏನಪ್ಪ 1 ಅಂತ ಬಂತು 1 ಇಂಟು ಮೈನಸ್ 3 ಅಂತ ನಾನು ಬರಿತೀನಿ ಯಾಕೆ ಡಿವಿಷನ್ ಮೈನಸ್ 3 ಕಡೆ ಬಂದಾಗ ಇಂಟು ಮೈನಸ್ 3 ಆಯಿತು 2x square is equal to minus 3 plus 4 ಅಂತ ಬರಿತೀನಿ ಯಾಕೆ ಮೈನಸ್ 4 ಈ ಕಡೆ ಬಂದಾಗ ಪ್ಲಸ್ 4 ಅಂತ ನೆಕ್ಸ್ಟ್ x square is equal to 1 divided by 2 ಅಂತ ಬರಿತೀನಿ ಯಾಕೆ ಇದು ಈ ಕಡೆ ಇಂಟು ಇದು ಡಿವಿಷನ್ ಆಗ್ತದೆ ಅದಕ್ಕೆ ನೆಕ್ಸ್ಟ್ x is equal to under root of 1 divided by 2 ಅಂತ ಬರ್ರಿ ದಿಸ್ is x equal to plus or minus under root of 1 by 2 ಓಕೆ ರೂಟ್ ತೆಗೆದಾಗ ಏನು ಬರ್ತೀಯಾ ಪ್ಲಸ್ ಆರ್ ಮೈನಸ್ ಅಂತ ನಾವು ಬರಿಬೇಕಾಗ್ತದೆ therefore the value of x is under root of plus or minus under root of 1 by 2 x ಅಂತ ಬರ್ತೀನಿ ನೋಡಿ x is equal to plus or minus under root of 1 by 2 will be the answer ಇದನ್ನು ಹಿಂಗೂ ಬರಿಬೋದು ಏನು ಬರಿಬೋದಪ್ಪ ದಿಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಅಂಡ್ 1 ಡಿವೈಡೆಡ್ ಬೈ ರೂಟ್ 2 ಅಂತ ಬರೆದ್ರು ನಡೀತದೆ ಯಾಕೆ ರೂಟ್ 16th ಕ್ವಶನ್ ಸೈನ್ ಇನ್ವರ್ಸ್ ಆಫ್ ಸೈನ್ 2π/3 ಅಂತ ಇದೆ ಕ್ವಶನ್ ಓಕೆ ಸೈನ್ 2π/3 ಅಂತಂದಾಗ π/2 ನಿಂದ -π/2 ತನಕ ನಮ್ಮ ರೇಂಜ್ ಇದೆ ಅದು 2π/3 ಅಂತಂದರೆ ಏನಾಗುತ್ತೆ ಸೆಕೆಂಡ್ ಕ್ವಾಡ್ರಂಟ್ ಆಗುತ್ತದೆ ಸೆಕೆಂಡ್ ಕ್ವಾಡ್ರಂಟ್ ಅಂತಂದ್ರೆ π/2ಗಿಂತ ಜಾಸ್ತಿ ಆಯಿತು π/2ಗಿಂತ ಜಾಸ್ತಿ ಆದರೆ ನಾವೇನು ಮಾಡಬೇಕು ಪೈ ಒಳಗಡೆ ಮೈನಸ್ ಮಾಡ್ಕೊಬೇಕು π/2ಗಿಂತ ಜಾಸ್ತಿ ಆದರೆ ಪೈ ಒಳಗಡೆ ಮೈನಸ್ ಮಾಡಬೇಕು 2π/3 ಅಂತಂದರೆ 120 ಡಿಗ್ರಿ ಆದರೆ ಸೈನ್ ರೇಂಜು +90 -90 ಇದೆ ಅಂದರೆ +90ಗಿಂತ ಜಾಸ್ತಿ ಆಗ್ತಾ ಇದೆ ಇದು ಜಾಸ್ತಿ ಆದರೆ ಏನು ಮಾಡಬೇಕು ಇದನ್ನು ಪೈ ಒಳಗಡೆ ಮೈನಸ್ ಮಾಡ್ಕೊಬೇಕು ಓಕೆ ದಿಸ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಸೈನ್ ಪೈ ಮೈನಸ್ π/3 ಸೈನ್ ಪೈ ಮೈನಸ್ π/3 ಅಂತಂದ್ರೆ 2π/3 ದಿಸ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಸೈನ್ ಪೈ ಮೈನಸ್ π/3 ಅಂತಂದರೆ ಸೆಕೆಂಡ್ ಕ್ವಾಡ್ರಂಟ್ ಅಂದರೆ 180 ಮೈನಸ್ ಟೀಟಾ ಅಂದಂಗೆ 180 ಮೈನಸ್ ಟೀಟಾ ಅಂದರೆ ಸೆಕೆಂಡ್ ಕ್ವಾಡ್ರಂಟ್ 180 ಇದ್ರೆ ಟಾಗಲ್ ಆಗಂಗಿಲ್ಲ ನಿಮ್ಗೆ ಇದು ಪೈ ಮೈನಸ್ π/3 ಅಂದರೆ 180 ಮೈನಸ್ ಟೀಟಾ 180 ಪ್ಲಸ್ ಟೀಟಾ ಇವೆಲ್ಲ ಫಾರ್ಮುಲಾ ಬೇಕು ಅಂತಂದರೆ PUC ಫಸ್ಟ್ ಇಯರ್ದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ನಾನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಗೆ ಆ ವಿಡಿಯೋಗಳನ್ನ ಎಲ್ಲವನ್ನು ನೀವು ಇನ್ನೊಮ್ಮೆ ನೋಡಿರಿ ಓಕೆ ನಿಮ್ಗೆ ಲಿಂಕ್ ಸಿಗಲಿಲ್ಲ ಅಂದ್ರೆ ನಾನು ಕೇಳ್ರಿ ನಾನು ನಿಮಗೆ ಲಿಂಕ್ ಕಳಿಸ್ತೇನಂತೆ ಓಕೆ ಇದನ್ನು ನಾವು ಕಲಿಬೇಕು ಅಂತಂದರೆ 180 ಮೈನಸ್ ಟೀಟಾ ಅಂತಂದರೆ ಟಾಗಲ್ ಆಗಂಗಿಲ್ಲ ಟಾಗಲ್ ಅಂದರೆ ಏನು ಕತಿ ಎಲ್ಲ ವಿಡಿಯೋದಾಗ ನೋಡಿರಿ ನೀವು ಓಕೆ ಸೈನ್ 180 ಮೈನಸ್ ಟೀಟಾ ಅಂತಂದರೆ ಸೈನ್ ಟೀಟಾನೇ ಬಂದುಬಿಡ್ತದೆ ಸೈನ್ ಟೀಟಾ ಅಂತಂದರೆ ಅಂದರೆ ಸೈನ್ π/3 ಅಂತ ಬಂತು ದಿಸ್ ಈಸ್ ಈಕ್ವಲ್ ಟು ಕ್ಯಾನ್ಸಲ್ ಆಯ್ತಪ್ಪ ಏನು ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗಿ π/3 ಆ್ಯಸ್ ಇಟ್ ಈಸ್ ನಾವು ಬರೀತೀವಿ π/3 ಆಸ್ ಟ್ಯಾನ್ ಇನ್ವರ್ಸ್ ಆಫ್ ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 3π/4 ಅಂತ ಇದೆ ಅಂದರೆ ಟ್ಯಾನ್ ಯಾವಾಗಲೂ +90 -90 ಒಳಗಡೆ ಟಾಗಲ್ ಆಗ್ತಾ ಇರ್ತೈತೆ ಅದು ಹೌದಲ್ವಾ ಹಾಗಾಗಿ ನಾವು +90ಗಿಂತ ಜಾಸ್ತಿ ಹೋಗಬಾರ್ದು ಇಲ್ಲಿ ಹೋಗ್ತಾ ಇದೆ 3π/4 ಅಂದರೆ 135 ಡಿಗ್ರಿ ಅಂದಂಗೆ ಅಂದರೆ 90 ಅಬೋವ್ ಅದ 90 ಡಿಗ್ರಿ ಅಬೋವ್ ಇದ್ರೆ ನಾನು ಮಾಡಬೇಕು ಪೈ ಮೈನಸ್ ಅಂತ ತಗೋಬೇಕು ಓಕೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್
ಪೈ ಮೈನಸ್ ಪೈ ಡಿವೈಡೆಡ್ ಬೈ 4 ಇದೇ ಬರ್ತಾ ವಾಪಸ್ 4 ಇಂಟು ಪೈ 4 ಪೈ ಮೈನಸ್ 1 3 ಪೈ ಬೈ 4 ಮತ್ತು ವಾಪಸ್ ಅದೇ ಬಂತ ಅಂದ್ರೆ ಇದನ್ನು ನಾವು ಹಿಂಗೆ ಬರೀಬಹುದು ಅಂದಂಗೆ ಇದು ವಾಪಸ್ ನೀವು ಬಿಡಿಸಿದ್ರೆ ಇದೇ ಬರ್ತದೆ ಮತ್ತು ಅಂದಂಗೆ ನೋಡ್ರಿ 4 ಇಂಟು ಪೈ 4 ಪೈ ಮೈನಸ್ ಪೈ 3 ಪೈ ಡಿವೈಡ್ ಬೈ 4 ಅಂತ ಬಂತು. ಓಕೆ, ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 180 ಡಿಗ್ರಿ ಮೈನಸ್ ಥೀಟಾ ಅಂದರೆ ಸೆಕೆಂಡ್ ಕ್ವಾಡ್ರಂಟ್ ಒಳಗಡೆ ಟ್ಯಾನ್ ಯಾವಾಗಲೂ ನೆಗೆಟಿವ್ ಇರ್ತದೆ. ಸೆಕೆಂಡ್ ಕ್ವಾಡ್ರಂಟ್ ಒಳಗಡೆ ಟ್ಯಾನ್ ನೆಗೆಟಿವ್ ಇರ್ತದೆ. ಹಾಗಾಗಿ ನಾವೇನು ಬರೋಣ ಇಲ್ಲಿ ಮೈನಸ್ ಟ್ಯಾನ್ ಪೈ ಡಿವೈಡೆಡ್ ಬೈ 4 ಅಂತ ಬರೋಣ. ಮೈನಸ್ ಟ್ಯಾನ್ ಪೈ ಡಿವೈಡೆಡ್ ಬೈ 4 ಅಂತ ಬರೋಣ. ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಮೈನಸ್ ಪೈ ಬೈ 4 ಅಂತ ಬರೋಣ. ಓಕೆ, ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು ಮುಂದೇನಾಗ್ತದಪ್ಪ ಇಲ್ಲಿ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗಿ minus pi by 4 will be the answer. This is the answer. Next question number 18 and 19 ಅಂತ ಇದ್ದಾವೆ. ಅವೆರಡು ಕ್ವಶನ್ಸ್ಗಳನ್ನು ನೀವು ಬಿಡಿಸೋದಕ್ಕೆ ಟ್ರೈ ಮಾಡಿರಿ. 19 ಕ್ವಶನಿಂದ ಎಲ್ಲ ಒಟ್ಟು ಏನಿದ್ದಾವೆ ಟಿಕ್ ಮಾಡಬೇಕವ ಅವೆಲ್ಲ ನಡೀತದೆ, ನೀವು ಪ್ರಯತ್ನ ಮಾಡಿರಿ. 18 ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ. ಬರಲಿಲ್ಲ ಅಂದರೂ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಅಂತ. ಓಕೆ, 19, 20, 21 ಕ್ವಶನ್ಸ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿದ್ದಾವೆ. ಅದನ್ನು ನೀವು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಇಲ್ಲಾಂತಂದ್ರೆ ನಿಮ್ಗೆ CET ಕ್ಲಾಸಸ್ಗಳು ಹೇಳುವಾಗ ಅಥವಾ ಮಿಸ್ಲೇನಿಯಸ್ ಕ್ವಶನ್ಸ್ಗಳು ಇರ್ತಾವಲ್ಲ ಅವು ಬಿಡಿಸುವಾಗ ಅವನ್ನು ಬಿಡಿಸ್ಕೊತ ಹೋಗೋಣಂತೆ. ಇಲ್ಲಿಯವರೆಗೆ ನಾವೇನು ಮಾಡಿದ್ವಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ನೋಡಿದ್ವಿ. ಇದ್ರ ಮೇಲ್ಗಡೆ ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್ಗಳಿದ್ದಾವೆ, ಮಿಸ್ಲೇನಿಯಸ್ ಕ್ವಶನ್ಸ್ಗಳಿದ್ದಾವೆ, ಮಿಸ್ಲೇನಿಯಸ್ ಒಂದು ಎಕ್ಸಸೈಸ್ ಇದೆ, ಅದನ್ನು ಕೂಡ ನಾವು ಬಿಡಿಸೋಣಂತೆ. ಸದ್ಯಕ್ಕೆ ಇಷ್ಟು ಸಾಕು. ಅದನ್ನು ಮತ್ತು ಮಿಸ್ಲೇನಿಯಸ್ ಪಾರ್ಟ್ ಅಂತ ಮಾಡ್ಕೊತ ಬಿಡಿಸ್ಕೊತ ಹೋಗೋಣಂತೆ, ತೊಂದರೆ ಇಲ್ಲ. ಈಗ ನೀವೇನು ಮಾಡೋಣ, ಏನು ಮಾಡಿರಿ, ಈ ಒಂದು ಅಭ್ಯಾಸವನ್ನು ಕಂಪ್ಲೀಟಾಗಿ ಮುಗಿಸ್ರಿ. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.